ಕನ್ನಡ ಬರೆಯದೆ ಸುಮಾರು ದಿನ ಆಯ್ತಲ್ಲ, ಹಾಗಾಗಿ ಇವತ್ತು ಕನ್ನಡ ಬರೆಯುವ. ಇವತ್ತೊಂದು ಗಾದೆ ಬರಿತೇನೆ, ಉದಾಹರಣೆ ಸಹಿತ, ಆಯಿತಾ? ಊಟ ಆಯಿತಾ ಅಂತ ಕೇಳಿದರೆ ಮುಂಡಾಸು 30 ಮೊಳ ಅಂತ ಹೇಳೋ ಒಂದು ಗಾದೆ ಮಾತುಂಟು. ಗೊತ್ತುಂಟ ನಿಮಗೆ? ಈ ಗಾದೆ ಮಾತು ಹೇಗೆ ಬಂತು ಅಂತ ಗೊತ್ತುಂಟ? ಮದುವೆಯಾದ ಹೊಸತರಲ್ಲಿ ಒಬ್ಬ ಅಳಿಯ ಅತ್ತೆ ಮನೆಗೆ ಹೋಗ್ತಾನಂತೆ, ಆಯಿತಾ? ಹೋಗುವಾಗ ಹೊಸ ಮುಂಡಾಸು ಖರೀದಿ ಮಾಡಿ ತಲೆಗೆ ಸುತ್ತಿಕೊಂಡು ಹೋಗಿದ್ದಂತೆ. ಆದರೆ ಅತ್ತೆ ಮನೆಗೆ ತಲುಪಿದಾಗ ಯಾರು ಇವನ ಮುಂಡಾಸಿಗೆ ಗಮನ ಹರಿಸಲಿಲ್ಲಂತೆ. ಅತ್ತೆ ಕೂಡ ಮಗಳೆಂತ ಮಾಡ್ತಾಳೆ ಅಥವಾ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ, ಕ್ಷೇಮವಾ, ಇದೇ ಥರ ಕೇಳ್ತಾ ಇದ್ರಂತೆ. ಮಾತಾಡ್ತಾ ಇವನಿದೇ ಗುಂಗಲ್ಲಿದ್ದ. ಅತ್ತೆ ಲಾಸ್ಟಿಗೆ ಊಟ ಆಯ್ತಾ ಅಂತ ಕೇಳಿದ್ರಂತೆ. ಆವಾಗ ಇವನು 30 ಮೊಳ ಅಂತ ಹೇಳಿದಂತೆ. ಎಂತ 30 ಮೊಳ ಅಂತ ಅತ್ತೆ ಕೇಳಿದ್ರಂತೆ. ಆವಾಗ ನನ್ನ ಮುಂಡಾಸು ಅಂತ ಹೇಳಿದಂತೆ. ಆವಾಗ ಅತ್ತೆಗೆ ನಗಾಡಲಿಕ್ಕೆ ಬಂತಂತೆ. ಎಷ್ಟೋ ಜನ ತಾವು ತಮ್ಮ ಟ್ಯಾಲೆಂಟನ್ನು ಹೊರಗೆ ಹಾಕಬೇಕು ಅಂತ ಹೇಳುವ ಇದರಲ್ಲಿ ಅಸಂದರ್ಭಿಕವಾಗಿ ಮಾತಾಡ್ತಾರಂತೆ. ಸಂದರ್ಭವಲ್ಲದ ಸಮಯದಲ್ಲಿ ಏನೆಲ್ಲ ಮಾತಾಡ್ತಾರಂತೆ. ಇದಕ್ಕೆ ಲೈವ್ ಉದಾಹರಣೆ ಅಂತ ಗೊತ್ತುಂಟಾ? ನಾನು ಹಿಂದೆ ನರುವಳುಕಾಯಿ ವಿಡಿಯೋ ಹಾಕಿದ್ದೆ ಅಲ್ಲ, ಅಲ್ಲಿ ತುಂಬ ಜನ ನರುವಳುಕಾಯಿ ಬಗ್ಗೆ ಮಾತಾಡಿದ್ದಾರೆ, ಆದರೆ ಕೆಲವು ಜನ ಮುಂಡಾಸಿನ ಬಗ್ಗೆ ಮಾತಾಡಿದ್ದಾರೆ. ಆ ವಿಡಿಯೋದ ಟಾಪಿಕ್ ನರುವಳುಕಾಯಿ ಆದರೂ ಕೆಲವರು ನನ್ನ ತುಟಿಯ ಮೇಲೆ ಗಮನ ಹರಿಸಿದ್ದಾರೆ. ತುಟಿ ಒಡೆದೋಗಿದೆ, ನನ್ನ ಮುಖದಲ್ಲಿ ಪಿಂಪಲ್ಸ್ ಬರ್ತಾ ಉಂಟು, ಸ್ಕಿನ್ ಹಾಳಾಗಿದೆ. ಆ ಕಮೆಂಟ್ಗಳನ್ನು ಓದ್ತಿರ್ಬೇಕಿದ್ರೆ ನನಗೆ ಈ ಗಾದೆ ಮಾತು ನೆನಪಾಯಿತು. ಮೊದಲು ನಾನು ಗಾದೆ ಮಾತುಗಳನ್ನು ತಿಳ್ಕೊಳ್ಳುವಾಗ ಆಲೋಚನೆ ಮಾಡ್ತಿದ್ದೆ, ಈ ಗಾದೆ ಮಾತುಗಳ ಉಪಯೋಗ ಎಂತ ಅಂತ. ಈಗ ನನಗೆ ಕರೆಕ್ಟಾಗಿ ಅಂದಾಜಾಗ್ತಾ ಉಂಟು. ನಮ್ಮ ಹಿರಿಯರು ಗಾದೆ ಮಾತುಗಳನ್ನು ಯಾವುದೋ ಒಂದು ಸಂದರ್ಭಕ್ಕೆ ಉಚಿತವಾಗಿಯೇ ಮಾಡಿದ್ದಾರೆ ಅಂತ ಹೇಳೋದು ಗೊತ್ತಾಯಿತು. ಇದೇ ಗಾದೆ ಮಾತಿಗೆ ನಿಮ್ಮ ಜೀವನದ ಆಗು ಹೋಗು ಭಾಗಗಳಲ್ಲಿ ಯಾವುದಾದ್ರೂ ಉದಾಹರಣೆ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ?